ನಾನು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಚಪ್ಪೋದು ಬರ್ತೀನ ಊಟ ಆಯ್ತು ಊಟ ಊಟ ಆಯ್ತು. ಅವರು ನಾನ್ ವೆಜ್ ಕೊಡಿಸ್ತೀನಿ ಅಂತ ಅಂದ್ರು, ಅದಕ್ಕೆ ಬಂದೆ. ನಾನ್ ವೆಜ್ ಫೆಬ್ರವರಿ 6th ಹೌದಾ, ಕೊಡಿಸ್ತೀರಾ? ಕರ್ನಾಟಕ ಥಿಯೇಟರ್ ಸಿಗುತ್ತೆ. ನನಗೆ ಆ್ಯಕ್ಚುಲಿ ಇವತ್ತಿರಲಿಲ್ಲ ಇಂಟರ್ವ್ಯೂ, ಸಂಡೇ ಅಂತ ಅಂದಿದ್ರು ಫಸ್ಟು. ಸಂಡೇ ನಾನ್ ವೆಜ್ ಒಳ್ಳೆ ಕಾಂಬಿನೇಷನ್ ಅಂತ ಇದೆ. ನೋಡಿದ್ರೆ ಇವತ್ತು ಸಿಕ್ಕಿದೆ ಇಂಟರ್ವ್ಯೂ. ಹೆಂಗಿದ್ದೀರಿ ಸರ್? ಹೆಂಗೆ ನಡೀತಾ ಇದೆ? ಸೂಪರ್ ಆಗುತ್ತೆ. ನಮ್ಮ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಚೆನ್ನಾಗಿ ಆಗ್ತಿದೆ. ಫೆಬ್ರವರಿ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಮೊದಲು ಒಂದ್ಸಲ ಅನೌನ್ಸ್ ಮಾಡಿದ್ವಿ, ಬಟ್ ಸೂಪರ್ ಸೋಪ್ ಒಂದು ಥಿಯೇಟರ್ ಸಿಗಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಾಡಿ ಇವಾಗ ಫೆಬ್ರವರಿ 6th. ಸೊ ನಿಮ್ಮ ಸ್ನೇಹಿತರೆ ನಿಮಗೆ ಕಾಂಪಿಟೇಟರು ಯಾವ ಥರ ಇಲ್ಲ, ಅದಿದ್ರೆ ಅದು ಇರ್ಬೇಕು ಯಾವ್ದು ಇಂಡಸ್ಟ್ರಿ. ಈಗ ಬಟ್ಟೆ ಅಂಗಡಿ ನೋಡಿ, ಸುಮಾರು ಬಟ್ಟೆ ಅಂಗಡಿಗಳಿದ್ರೆ ನಾವು ಆ ಚಾಯ್ಸ್ ಒಂದು ಸ್ಪೇಸ್ ಇರುತ್ತೆ. ಇಲ್ಲಿಂದ ಆ ಕಡೆ ಬನ್ನಿ, ಇಲ್ಲಿಂದ ಆ ಕಡೆ ಬನ್ನಿ, ಇಲ್ಲ ಆ ಕಡೆ ಬನ್ನಿ. ಸೊ ಆ್ಯಕ್ಚುಲಿ ನಾನು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಇವರಪ್ಪನೇ ಪ್ರೊಡ್ಯೂಸರ್ ಪ್ರಕಾಶ್ ಪಾಂಡೇಶ್ವರ್, ಅವ್ರಿಗೆ ಹೇಳಿದ್ದೆ ನಾನು, ಏನ್ ಮಾಡೋದು ಈಗ ಸೂಪರ್ ಸರ್ ಇದೆಯಲ್ಲ, ಇಲ್ಲ ಸರ್ ರಿಲೀಸ್ ಮಾಡಿ, ಅದೇ ಅಲ್ಲಿ ಫುಲ್ ಆದ್ರೆ ಇಲ್ಲಿ ಬರ್ತಾರೆ. ಅದು ತುಂಬಾ ಸಲ ವರ್ಕ್ ಆಗಿದೆ ಸರ್, ಹಿಂದೆ ವರ್ಕ್ ಆಗಿದೆ. ಅಂದ್ರೆ ಕೆಲವರು ಹೆಂಗಿರ್ತಾರೆ ಅಂದ್ರೆ, ನನಗೆ ತುಂಬಾ ಸಿನಿಮಾ ಇಷ್ಟಪಡೋರು ಹೆಂಗೆ ಅಂತ ಹೇಳಿದ್ರೆ, ಅವ್ರು ಸಿನಿಮಾ ಒಂದ್ಸಲ ಡಿಸೈಡ್ ಬಂದ್ಬಿಟ್ರೆ ಟಿಕೆಟ್ಸ್ ಇನ್ನೊಂದು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಅವರು. ಬಟ್ ಅದು ಅವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಸರ್. ಇವಾಗ ಏನಂದ್ರೆ ಫಸ್ಟ್ ಬುಕ್ಕಿಂಗ್ ಆಗಿ ರೆಡಿ ಇದ್ರೆ ಟಿಕೆಟ್ ಮಾತ್ರ ಬರ್ತಾರಲ್ಲ, ಅವಾಗ ಹಂಗಲ್ಲ, ಪಕ್ಕ ಥಿಯೇಟ್ರಿಗೆ ಹೋಗ್ಬಿಡೋರು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಸರ್. ಅಪ್ಪನೇ ಪ್ರೊಡ್ಯೂಸರು, ಮಗ ನೀರೋ ಮಾಡ್ಬೇಕಂತ ನಿಂತಿದ್ದಾರೆ. ಹೆಂಗೆ ಮಾಡಿದೀವಿ ಸಿನಿಮಾ, ಏನೋ ನೀವು ಹೀರೋ ಮಾಡಿಸ್ಬೇಕು, ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇವರು ಒಂದ್ ಕಡೆ ಇವ್ರು ರೀಚ್ ಮಾಡಿಸ್ಬೇಕು, ಮತ್ತೆ ಜನಗಳು ಹೀರೋ. ಹೌದು, ನಿಮ್ಮ ಮೂಲಕ ಜನಕ್ಕೆ ರೀಚ್ ಆಗಬೇಕು, ಜನ ಥಿಯೇಟ್ರಿಗೆ ಬಂದು ನಮಗೆ ಏನು ಹೀರೋ ಅಂತಲ್ಲ, ಸಿನಿಮಾ ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು, ಸಿನಿಮಾ ಆಗಬೇಕು, ಕಂಟೆಂಟ್ ಸಿನಿಮಾ. ಖುಷಿಯಾಗಿದ್ದಾರೆ ಸರ್ ಇವಾಗ ಔಟ್ಪುಟ್ ಎಲ್ಲ ನೋಡಿ ನಿಮ್ಮ ತಂದೆಯವರು? 100%. ನಾವು ಖುಷಿಯಾಗಿದ್ದೀವಿ. ನಮ್ಗೆ ಅವ್ರು ಆಕ್ಚುಲಿ ಮೊದಲು ನಾನ್ ತಿಂತಾ ಇರ್ಲಿಲ್ಲ, ಇದು ಪ್ರೊಡ್ಯೂಸ್ ಮಾಡಿದ್ರೆ ಡೈಲಿ ನಾನ್ ಸರ್. ನಾನ್ ವೆಜ್ ಅನ್ನೋದಕ್ಕೆ ಹೊಸ ಮೀನಿಂಗೇ ಕೊಟ್ಟಿದ್ದೀರಾ ಅನಿಸ್ತಾ ಇದೆ, ಅಥವಾ ನಮಗೆ ಗೊತ್ತಿಲ್ಲದ ಮೀನಿಂಗ್ ಹೇಳಿದ್ದೀರಾ ಅನಿಸ್ತಾ ಇದೆ ಟ್ರೈಲರ್ ನೋಡಿದಾಗ. ಎಕ್ಸ್ಪೆಷಲಿ ಲಾಸ್ಟ್ಗೆ ಒಂದು ಹೇಳ್ತೀರಾ, ಈ ಸರ್ದು ಡೈಲಾಗ್ ಬರುತ್ತಲ್ಲ, ಈ ಥರದೊಂದು ನಾನ್ ವೆಜ್ಜು ನಾನ್ ವೆಜ್ಜಿಗೆ ಇಷ್ಟೊಂದು ಡಿಫ್ರೆನ್ಸ್ ಇದೆಯಾ ಅಂತ ಏನೋ ಹೇಳ್ತಾರೆ ಅವರು. ಹೊಸ ಮೀನಿಂಗೇ ಕೊಟ್ಟಿದ್ದೀರಾ ಅನ್ಸುತ್ತೆ. ಇಲ್ಲ, ಹೊಸ ಮೀನಿಂಗ್ ಅಲ್ಲ, ನಾನ್ ವೆಜ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತಲ್ಲ. ಈಗ ಒಂದು ಆ ಥರ ಒಂದು ಮಾತಾಡೋ ವಿಷಯ ಬಗ್ಗೆ ಅವರೆಲ್ಲ ನಾನ್ ವೆಜ್ ಮಾತಾಡ್ತಾರೆ, ಆ ಥರ ಮಾತಾಡ್ತೀವಲ್ಲ, ಅದು ಅಷ್ಟೇ. ಬಟ್ ನಾನ್ ವೆಜ್ ತುಂಬಾ ಗೆಲ್ಲಲು ಬೆಲ್ಟ್ ಇಲ್ಲ, ಇದು ಆ ಥರ ಏನಿಲ್ಲ. ಬಟ್ ಸಿಚುವೇಶನ್ ಆ ಥರ ಇದೆ ಅಷ್ಟೇ, ಬಿಟ್ಟರೆ ಬೇರೆ ಇಲ್ಲ. ಅಂದ್ರೆ ಇಡೀ ಫ್ಯಾಮಿಲಿ ನೋಡುವಂಥ ಕಾಮಿಡಿ ಕಂಟೆಂಟ್, ಕಾಮಿಡಿ ಸಿನಿಮಾ, ಒಂದು ಕಂಟೆಂಟ್ ಹ್ಯೂಮರ್. ಅದೇ ನೀವು ಫಸ್ಟ್ ನಾನ್ ವೆಜ್ ಅಂತ ಕೇಳಿದ ತಕ್ಷಣ ಟೈಟ್ಲು ಈ ಥರದೊಂದು ಸಿನಿಮಾ ಅಂತ ಅಂದ ತಕ್ಷಣ, ಸೊ ಈ ಆ್ಯಂಗಲಲ್ಲಿ ನಾನ್ ವೆಜ್ ಇಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಸರ್. ಏನಿದು ನಾನ್ ವೆಜ್ಜು ಅನ್ನೋದೊಂದು ಕ್ವಶನ್ ಬರುತ್ತೆ. ಹೌದು, ಬಟ್ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀರಾ ಸರ್ ಟೈಟ್ಲು ಮತ್ತು ವಿಷಯನ. ಬಟ್ ನಮ್ದೇನಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್. ನಾನು ಜಾಸ್ತಿ ನೋಡಿ ಮಂಗಳೂರು ಅಂದರೆ ನನ್ನ ಸಿನಿಮಾ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರನೇ ಮಾಡ್ತಿರೋದು. ಬಟ್ ಆದರೂ ಇದು ಕೂಡ ಅದೇ ಥರ ಮಾಡಿದ್ದು. ಬಟ್ ನಾನ್ ವೆಜ್ ಅಂದರೆ ಡಬಲ್ ಮೀನಿಂಗ್ ಆಗಲಿ, ಎಕ್ಸ್ಪೋಸ್ ಆಗಲಿ, ಆ ಥರ ಎಲ್ಲ ಏನಿಲ್ಲ. ಒಂದು ಕಂಟೆಂಟ್ ಸಿನಿಮಾ, ಕಾಮಿಡಿ ಇದೆ, ಕಾಮಿಡಿ ಮಜಾ ಮಾಡಿ, ಮತ್ತು ಒಂದು ವಿಷಯ ಇದೆ, ನೀಟ್ ಇದು ಮಾಡ್ಕೊಂಡು ಮಾಡಿದೆ. ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಅಂದರೆ ಯುವಕರೇ ನೋಡಬೇಕು ಆ ಥರ ಎಲ್ಲ ಏನಿಲ್ಲ, ಎಲ್ಲರೂ ಲೈಫಲ್ಲಿ ಆಗಿರುತ್ತೆ. ನನ್ನ ಪ್ರಕಾರ ಒಂದು ಟೀನೇಜ್ಗೆ ಒಂದು ಹುಡುಗರು ಬಂದಾಗ ಅವ್ರ ಮನಸ್ಸಲ್ಲಿ ಒಂದಷ್ಟು ವಿಚಾರಗಳು ಓಡ್ತಾ ಇರುತ್ತೆ. ಕೆಲವರು ಅದನ್ನ ಅವರ ಹೆಂಗೆ ಅಂತ ಹೇಳಿದ್ರೆ, ಈಗ ಇವರ ಏಜ್ನವರಿಗೆ ಮಾತ್ರ ಅದನ್ನು ಹೇಳಲಿಕ್ಕೆ ಇಷ್ಟಪಡ, ಅವ್ರ ಸಾಕ್ತಾರೆ, ಅವ್ರ ಫ್ರೆಂಡ್ಸ್. ಇನ್ನು ಕೆಲವರು ಬೇರೆಯವ್ರದ್ದು ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ಈ ಸಿನಿಮಾ. ಸೊ ಈಗ ನಾವು ಇವರು ಫ್ರೆಂಡ್ಸ್ ಆಗಿರೋ ಇರ್ಬೋದು. ಸೊ ಆ ಥರ ನಿಮಗೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಗುರುಗಳಂದ್ರೆ ನಮ್ಗೆ ಸ್ವಲ್ಪ ಸೀನಿಯರ್ ಇರ್ತಾರೆ. ಸೊ ಇವ್ರಿಗೆ ನಾನು ಗುರು, ಅವರೇ ನನ್ನ ಗುರು, ನಾನ್ ವೆಜ್ ಗುರು. ಬಟ್ ಎಲ್ಲ ಹೇಳ್ಕೊಡ್ತೀರಾ? ಯಾ, ಲೈಕ್ ಸ್ಟಾರ್ಟಿಂಗ್ ಲೈಫ್ ಲಗಡಿ ತೆಗೆದು ನಾನೇ, ಮತ್ತೆ ಲೈಫ್ ಚೆನ್ನಾಗಿ ಮಾಡಿಸೋದು ನಾನೇ, ಆ ಥರ ಇದೆ. ಅಂದ್ರೆ ನನಗೂ ರಿಯಲೈಸ್ ಆಗುತ್ತೆ. ನಂಗೆ ರಿಯಲೈಸ್ ಮೇಲೆ ಇವನಿಗೆ ಆ ಥರ. ಸರ್ ನಿಮಗೆ ಹುಡ್ಕೊಂಡ್ ಬರುತ್ತಲ್ಲ ಕ್ಯಾರೆಕ್ಟರ್, ನೀವೇ ಹುಡ್ಕೊಂಡು ಹೋಗ್ತೀರಾ, ನಿಮಗೆ ಹುಡ್ಕೊಂಡ್ ಬರುತ್ತಾ ಅಂತ? ಸರ್ ಆ ಥರನಿಲ್ಲ, ಅಂದ್ರೆ ಪಾತ್ರಗಳು ಸುಮಾರು ಬರುತ್ತೆ ಸರ್. ಕೆಲವು ಮಾಡೋಕ್ಕಾಗಲ್ಲ. ಅಂಡ್ ನಾವು ಇಷ್ಟ ಆದ್ಮೇಲೆ ನಾವು ಅದು ಎಷ್ಟು ಕಷ್ಟ ಆದ್ರೂ ಮಾಡ್ತೀವಿ. ಕೆಲವು ಪಾತ್ರ ನಮ್ಗೆ ಇದು ಚೆನ್ನಾಗಿದೆ ಅಲ್ವ, ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ಪಾತ್ರಗಳು ಯಾವ ಥರ ಆ ಥರನೇ ಸಿಗ್ಬೇಕು.
ಬೇರೆ ಬೇರೆ ಒಂದೇ ತರ ಪಾತ್ರ ಮಾಡೋದಕ್ಕಿಂತ ಬೇರೆ 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 ಪಾತ್ರಗಳು ಮಾಡಿದಾಗ ನಾವು ಈ ನಮ್ಮ ಏನು ಕಲಾ ಬದುಕಿರೋದು ಅದೊಂದು ಸಾರ್ಥಕತೆ ಅಂತ ಅನಿಸುತ್ತೆ ನನಗೆ. ಸೊ ಆತರ ಇದೊಂದು ಪಾತ್ರ ಅವರು ನನಗೆ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸೂರಜ್ ನಾವು ಒಂದು ನರೇಶನ್ ಒಂದು 2 ಸಲ 2-3 ಸಲ ಕೂತಿದ್ವಿ ಅನ್ಸುತ್ತೆ. ಹೌದು. ಸೊ ಅವಾಗ ನನಗೆ ಹೇಳಿದಾಗ ಚೆನ್ನಾಗಿದೆ ಅಲ್ಲ, ಒಂಥರ ಬೇರೆ ತರ ಇದೆ ಅಂದ್ರೆ ಲೈಕ್ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಏನು ಒಂದು ಜರ್ನಿ ಇದ್ದೇ ಇರುತ್ತೆ. ಜರ್ನಿದ ಮನುಷ್ಯರು ಯಾರಿಲ್ಲ ಜೀವನದಲ್ಲಿ. ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಎಂದು ನಮ್ಗೆ ಹೇಳಕ್ ಬರಲ್ಲ ಎಲ್ಲಿ ಏನಾಗುತ್ತೆ. ಸೊ ಆ ತರದ್ದು ಒಂದು ಕ್ಯಾರೆಕ್ಟರ್ ಇದು. ಅವನು ವೆರಿ ಗಮ್ಮತ್ ಪರ್ಸನ್. ನಮ್ಮನ್ನು ನೋಡಿ ಒಂದಷ್ಟು ಸ್ಟೂಡೆಂಟ್ಗಳು ಬರ್ತಾರೆ ನಮಗೆ, ಪ್ರಥಮ ಸ್ಟೂಡೆಂಟ್ ಇವರೇ. ಸೊ ಅದು ಬಟ್ ಅದೆಲ್ಲ ಅಲ್ಲ ಲೈಫ್ ಅದಲ್ಲ, ಇನ್ನೊಂದು ಬೇರೆ ಏನೋ ಇದೆ, ನಮ್ಗೆ ಗೊತ್ತಿಲ್ಲದೆ ಏನೋ ಬೇರೆ ನಡೀತಾ ಇರುತ್ತೆ. ಸೊ ಅದನ್ನ ಬಗ್ಗೆ ನಾವು ಗಮನ ಕೊಡಲ್ಲ ಒಂದ್ಸಲ. ಸೊ ಅದು ಗೊತ್ತಾದಾಗ ಏನಾಗುತ್ತೆ ಅಂದ್ರೆ ಒಂದು ಸಿನಿಮಾ ನಾನ್ ವೆಜ್ ವೆರಿ ಸಿಂಪಲ್ ಸ್ಟೋರಿ, ಎಲ್ಲ ಲೈಫಲ್ಲಿ ಆಗುವಂತ ಒಂದು ಸ್ಟೋರಿ, ಬಟ್ ಫುಲ್ ಕಾಮಿಡಿ. ಬಟ್ ಜನಕ್ಕೆ ಹೆಂಗೆ ಅಂತ ಹೇಳಿದ್ರೆ ಈಗ ಟೆನ್ಷನ್ ನೋಡೋಷ್ಟು ನಮ್ದೇ 1000 ಟೆನ್ಷನ್ಗಳಿರುತ್ತೆ. ಅದನ್ನ ತಂದು ಸಿನಿಮಾದಲ್ಲಿ ಮತ್ತೆ ಟೆನ್ಷನ್ ತೋರಿಸೋದು, ಏನೇ ಒಂದು ಕತೆ ಹೇಳ್ಬೇಕಾದ್ರೂ ಒಂದು ಗಮ್ಮತ್ ಮಾಡಿ ಅದನ್ನ ಮತ್ತೆ ಒಂದು ಮೆಸೇಜ್ ತರ ಕೊಟ್ರೆ ಜನ ತಗೊಳ್ತಾರೆ. ಸ್ಟಾರ್ಟಿಂಗ್ ಅಂದ್ರೆ ಎಮೋಷನ್ಸ್ ತಗೊಂಡ್ರೆ ಇವಾಗ ಯಾರು ಅದನ್ನ ಥಿಯೇಟರ್ ಬಂದು ನೋಡೋ ಪೇಷನ್ಸ್ ಅವ್ರಿಗಿಲ್ಲ. ಸೊ ಅದಕ್ಕೆ ಯಾರಷ್ಟು ಗಮ್ಮತ್ ಮಾಡಿದ್ವಿ ಸಿನಿಮಾದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಗಮ್ಮತ್ ನಮ್ಮ ಪುಷ್ಪರಾಜ್ ಬಳ್ಳಾರ್ ಇದ್ದಾರೆ, ಭಾವ ಬಂದರು ಅವರಿದ್ದಾರೆ, ಮತ್ತೆ ನಮ್ಮ ದೀಪಕ್ ರೈ ಬಾನಾಜಿ ಇದ್ದಾರೆ, ಇಸ್ಮಾಯಿಲ್ ವಿನಾಯಕ್ ಇದ್ದಾರೆ, ಒಂದಷ್ಟು ಮಂಗಳೂರಿನ ಒಂದಷ್ಟು ಪ್ರತಿಭೆಗಳು, ನವೀನ್ ಡಿ ಪಾಟೀಲ್ ಇದ್ದಾರೆ. ಹಾಗೆ ಎಲ್ಲ ಪಾತ್ರಗಳು ಕ್ಯಾರಿ ಆಗುತ್ತೆ ಸಿನಿಮಾ. ಫನ್ ಸಿನಿಮಾ. ಸೊ ನಿಮ್ಮ ಗುರುಗಳು ಹಾ ಏನು ಗುರುದಕ್ಷಿಣೆ ಕೊಟ್ಟು ಗುರುಗಳಾಗಿದ್ರ ಹೆಂಗೆ ಅವರು? ಅಲ್ಲಾದ್ರೆ ಅವ್ರು ಕಲಿಸಿರೋ ವಿಚಾರ ದಕ್ಷಿಣ ಕೊಡ್ಬೇಕು ದಕ್ಷಿಣ ಕೊಡ್ಬೇಕು ಅಂತಿಲ್ಲ, ಬಟ್ ಅವ್ರು ಹೇಳಿದ್ರು ನಂಗೆ ಅದು ಸಿನಿಮಾದಲ್ಲ, ಸಿನಿಮಾತೆ ನಾನು ಹೇಳಿದೆ ಎಂತಾದ್ರು ಕೊಡ್ಬೇಕಲ್ಲ ಅಂತ. ಸಿನಿಮಾದಲ್ಲ, ಹೊರಗೆ ಅದ್ರ ಸ್ವಲ್ಪ 90 ಕೊಡ್ಸಿದ್ದಾರೆ. ಸರ್ ಅದೇ ಟ್ರೈಲರ್ ಅಲ್ಲಿ ಸ್ಟಾರ್ಟಿಂಗೇನೆ ಕಾಶಿನಾಥ್ ಸರ್ದು ಫೋಟೋ ಹಾಕ್ತಿರಲ್ಲ, ಹೌದು ಅದೇ ಸ್ಟೈಲ್ ಸಿನಿಮಾ ಅಂತ ಅನಿಸ್ತು ಸರ್ ಟ್ರೈಲರ್ ನೋಡಿದಾಗ. ಹೌದೌದು. ಅವ್ರು ಟಚ್ ಮಾಡ್ತಾ ಇದ್ರು ಅದೊಂದನ್ನ ತೀರಾ ಏನೋ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ ಬಿಟ್ಬಿಡೋರು ವಿಷಯನ. ತೀರಾ ಒಳಗೆ ಹೋಗಿ ಹೇಳಕ್ ಹೋದ್ರೂ ಒಂಥರ ಆಗುತ್ತೆ ಸರ್, ಫ್ಯಾಮಿಲಿ ಎಲ್ಲ ನೋಡಕ್ಕಾಗಲ್ಲ ಆ ಥರದ್ದು ಅನ್ಸುತ್ತೆ. ಆ ಥರ ನೀವು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ ಅಂತ ಅನಿಸ್ತು. ಕಾಮಿಡಿ ಜೊತೆ ಈ ಥರದ ವಿಷಯ ಬ್ಲೆಂಡ್ ಮಾಡಿದ್ದು ಇನ್ಸ್ಪಿರೇಷನ್ ಸರ್ ಅವರು ಕಾಶಿನಾಥ್ ಸರ್. ಹೌದು, ನನಗೆ ಹೌದೌದು ನಾನು ತುಂಬ ಇಷ್ಟ ಅವರ ಸಿನಿಮಾಸ್ ಎಲ್ಲ, ಅನುಭವ ಸಿನಿಮಾಸ್ ಎಲ್ಲ ನೋಡಿದ್ದೀನಿ. ಬಟ್ ತುಂಬ ಸಲ ನೋಡಿ, ಯಾಕಂದರೆ ಒಂದು ಆ ಥರ ಒಂದು ಸಬ್ಜೆಕ್ಟ್ ನಾವು ಕಾಮಿಡಿಯಾಗಿ ಮತ್ತು ಜನರಿಗೆ ಎಲ್ಲೂ ಆ ಥರ ಒಂದು ಮುಜುಗರ ಆಗದಾಗೆ ಒಂದು ನೋಡುವಂಥ ಸಿನಿಮಾ ಮಾಡ್ತಾಯಿದ್ರು. ಬಟ್ ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು, ಆ ಥರ ಸಬ್ಜೆಕ್ಟ್ನ ಆ ಥರ ಕೊಡ್ತಿದ್ರು. ಬಟ್ ನಾನು ಅದು ನೋಡ್ಕೊಂಡು ನನಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಥರ ಒಂದು ಸಿನಿಮಾ ಮಾಡಿದೆ, ನಾನ್ ವೆಜ್ ಅಂತ. ಬಟ್ ಎಲ್ಲೂ ನಿಮಗೆ ನಾನ್ ವೆಜ್ ಸಿನಿಮಾ ನೋಡಿ, ಈ ಸಿನಿಮಾ ಅಂದಾಗಲೂ ಟೈಟ್ಲ್ ಅಂತ ತುಂಬ ಜನ ಅಂದರೆ ಏನು ಡಬಲ್ ಮೀನಿಂಗ್ ಇದೆಯಾ ಆ ಥರ ಹೋಗ್ತಿದ್ದೀರಾ ಹಂಗೆ ಅಂತ. ಬಟ್ ಡಬಲ್ ಮೀನಿಂಗ್ ಆ ಥರ ಏನಿಲ್ಲ ಇದರಲ್ಲಿ. ಒಂದು ನೀಟ್ ಸಬ್ಜೆಕ್ಟ್ ಇದೆ, ಅಂದರೆ ಒಂದು ಫ್ಯಾಮಿಲಿ ಸಮೇತ ಕೂತ್ಕೋಬೋದು, ಮಕ್ಕಳ ಜೊತೆನೇ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಮತ್ತು ಆ ಥರ ನನಗೆ ಕಾಶಿನಾಥ್ ಸಿನಿಮಾ ಕೂಡ ನೋಡುವಾಗ ಈಗ ಫ್ಯಾಮಿಲಿ ಸಮೇತ ಎಲ್ಲ ನೋಡ್ಬೋದು. ಮೊದಲೆಲ್ಲ ಆ ಥರ ಅಂತಿದ್ರು, ಇಲ್ಲ ಅವರ ಸಿನಿಮಾ ಆ ಥರ ಈ ಥರ. ಬಟ್ ಇವಾಗೆಲ್ಲ ಮ್ಯಾಚ್ಯೂರ್ಡ್ ಆದಾಗ ಗೊತ್ತಾಗುತ್ತೆ, ಇಲ್ಲ ಕರೆಕ್ಟ್ ಸಿನಿಮಾ ಅಂತ. ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಆ ಥರ ಸಬ್ಜೆಕ್ಟ್ ಟಚ್ ಅದು ಕಷ್ಟ ಸರ್, ಅದು ಹೇಗೆ ಧೈರ್ಯ. ನಾನಾಗ್ಲೇ ಹೇಳಿದ್ದು, ಒಂದು ಸಿನಿಮಾ ಮಾಡಿದಾಗ ಅವರಿಗೆ ಆ ಧೈರ್ಯ ಜೊತೆಗೆ ಆ ಸಿನಿಮಾ ಎಷ್ಟು ಚೆನ್ನಾಗಿ ತಗೊಂಡೋಗ್ತಾರೆ ಅವರು. ಅಂದ್ರೆ ಅರ್ಥ ಸ್ಟಾರ್ಟಿಂಗ್ ಎಲ್ಲ ಹಾಸ್ಯದ ಮೂಲಕ ತಗೊಂಡೋಗಿ ಎಂಡಲ್ಲಿ ಏನೋ ಒಂದು ಕಂಟೆಂಟ್ ಇಟ್ಟು ಅದನ್ನ ಮೆಸೇಜ್ ಅನ್ನೊಂದು ತೋರಿಸ್ತಾರಲ್ಲ ಸರ್. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಥರದ ಒಂದು ನಮ್ಮ ಸುರೇಶ್ ಶೆಟ್ರು ಟ್ರೈ ಮಾಡಿದ್ದಾರೆ. ಒಂದು ಪ್ರಯತ್ನ ಅಷ್ಟೇ, ಒಂದು ಟ್ರೈ ಮಾಡಿದಷ್ಟೇ ನೋಡೋಣ. ಇಷ್ಟು ವರ್ಷ ಬೇಕಾಯ್ತು ಅನ್ಸುತ್ತೆ ಅವ್ರು ಕಾಶಿನಾಥ್ ಅವ್ರ ಸಿನಿಮಾಗಳನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ. ಅವಾಗ ಒಂಥರ ಅರ್ಥ ಮಾಡ್ಕೊಂಡಿದ್ರು, ಏನೋ ಆಯ್ತು ಏನೇನೋ ಹೇಳ್ತಾನೆ ಇವನು, ಏನೇನೋ ಮಾಡ್ತಾನೆ ಇವನು ಅಂತ. ಬಟ್ ಈಗೀಗ ನೋಡಿದ್ರೆ ಎಷ್ಟು ಆ ಟೈಮಲ್ಲಿ ಮನುಷ್ಯನ ಇದ್ರಲ್ಲಿ ಇರುತ್ತೆ ಸರ್. ಅದು ಪ್ರತಿಯೊಬ್ಬರಿಗೂ ಆ ಥರ ಒಳಗೊಂದು ಇರುತ್ತೆ, ಬಟ್ ಹೇಳ್ಕೊಳಕ್ಕಾಗಲ್ಲ ಕೆಲವು ಸಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ಜನ, ಕೆಲವರು ಮಾಡ್ಕೊಳ್ಳಲ್ಲ. ಸೊ ಅದನ್ನ ಅರ್ಥ ಮಾಡಿದ್ರೆ ನಮ್ಮ ಕಾಶಿನಾಥ್ ಸರ್ ಹೇಳ್ಬೋದು ಅವರು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಸಿನಿಮಾದ ಮೂಲಕ ತರ್ತಾ ಇದ್ರು ಅವರು. ಸರಿನಾ? ಇದು ಈ ಹುಡುಗಿರು ಹಿಂದೆ ಸುತ್ತೋದು, ಆಂಟಿ ಹಿಂದೆ ಸುತ್ತೋದು, ಅದು ಹೆಂಗೆ ನಿಮಗೆ ಕೊಡ್ತಾರಲ್ಲ ಯಾಕೆ ಅಂತ? ಹಂಗೇನಾ? ನಾನು ಊರಲ್ಲಿ ಹಂಗೆ ಇರ್ತೀನಿ, ಅಲ್ಲಿ ಅದೇ ಓಡ್ತಿದ್ದಿಲ್ಲ, ಅದಕ್ಕೆ ನಮ್ಗೆ ಕಾಂತಾರ ಅದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನನಗೆ ಅದಕ್ಕಿಂತಲೂ ಗೊತ್ತಿಲ್ಲ, ಅದರಲ್ಲಿ ಒಂದು ಪಾತ್ರ ಕಾಂತಾರದಲ್ಲಿ ಆ ಥರ ಒಂದು ವ್ಯಕ್ತಿ ಇದ್ರು. ರಿಷಬ್ ಸರ್ ನೋಡಿದಂತ ಒಂದು ವ್ಯಕ್ತಿ, ಅವ್ರ ಊರಲ್ಲೆಲ್ಲೋ ನೋಡಿದಂತ ವ್ಯಕ್ತಿನ ಅವ್ರು ನನಗೆ ಹೇಳಿದ್ರು, ಒಂದು ಈ ಥರ ಒಂದು ಕ್ಯಾರೆಕ್ಟರ್ ಇತ್ತು.
ಸೊ ಅದನ್ನ ನೀವು ಪ್ಲೇ ಮಾಡಿ ಅನ್ನೋದು. ಸೊ ಅದನ್ನ ಪ್ಲೇ ಮಾಡಿರೋದು ಆ ಪಾತ್ರ ಅಷ್ಟೇ. ಅಲ್ಲಿ ಪ್ರಕಾಶ್ ತುಮಿನಾಡ್ ಅಲ್ಲ, ಅಲ್ಲಿ ರಾಂಪ ಆಗಿದ್ದೇನೆ ಅಷ್ಟೇ. ಆದ್ರೆ ತುಂಬಾ ಚೆನ್ನಾಗಿ ಮಾಡ್ತೀರಪ್ಪ. ಸರಿ, ಅಲ್ಲ ಯಾವ ಪಾತ್ರ ಮಾಡಿದ್ರೆ ಸರ್ ನಾವು ಅನುಭವಿಸ್ಬೇಕು ಸರ್. ಅಲ್ಲ ಚೆನ್ನಾಗಿ ಮಾಡ್ತೀರಿ, ಯಾವ ಪಾತ್ರ ಕೊಟ್ಟರೆ ಸೂಪರ್ ಮಾಡ್ತೀರಾ, ಇದು ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಅದಕ್ಕೆ ಎಸ್ಪೆಷಲಿ ಕಾಂತಾರ 2 ದಲ್ಲೆಲ್ಲ ನೀವು ಥಿಯೇಟರ್ ಅಲ್ಲೆಲ್ಲ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ನಿಮ್ ಕ್ಯಾರೆಕ್ಟರ್ ಮಾಡೋದು ಎಲ್ಲ. ಸರ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ ಒಂದು ಬರುತ್ತೆ ಅದು. ಇರುತ್ತೆ, ಬಟ್ ಎಲ್ಲದನ್ನ ಸಿನಿಮಾ ಮೂಲಕ ಮಾಡಕ್ಕಾಗಲ್ಲ. ಇವಾಗ ಈ ಕತೆ ಇವ್ರು ಬರೀತಿದ್ದಾಗ ಮೇ ಬಿ ಆ ಪಾತ್ರಕ್ಕೆ ನಾನು ಅದನ್ನ ತಗೊಂಡು ಹೋಗ್ಬೋದು ಅಂತ ಅವ್ರ ತಲೆಯಲ್ಲಿ ಬಂತು. ಅಂದ್ರೆ ಇದರಲ್ಲಿ ಪ್ರಕಾಶನ ನಿಜ ಕಾಮಿಡಿ ಅಂತಲ್ಲ, ಅವ್ರು ಎಲ್ಲ ಕ್ಯಾರೆಕ್ಟರ್ ತುಂಬ ಸೂಪರಾಗಿ ಮಾಡ್ತಾರೆ. ನಾವೇನಂದ್ರೆ ಅವ್ರನ್ನ ಸಿನಿಮಾ ಅಂತಲ್ಲ ಡ್ರಾಮಾದಿಂದಲೇ ನೋಡ್ಕೊಂಡು ಬಂದಿರೋದು. ಅವರು ಒಳ್ಳೊಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಟ್ ಇದರಲ್ಲಿ ಎಂಡಲ್ಲಿ ಒಂದು ಎಮೋಷ್ನಲ್ ಇದೆ ಅಂತ ರಿಯಲೈಸ್ ಆಗೋ ಒಂದು ಕ್ಯಾರೆಕ್ಟ್ರು. ಅದು ನನಗೆ ಅನ್ಸಾಗ ಒಂದು ಕಾಮಿಡಿ ಕ್ಯಾರೆಕ್ಟರ್ ಹಾಕಿದಾಗ ಅದನ್ನು ಪ್ಲೇ ಮಾಡೋಕ್ಕಾಗಲ್ಲ ಅನಿಸ್ಬಿಡ್ತು ಬೇರೆ ಕ್ಯಾರೆಕ್ಟರ್ ಮಾಡೋ. ಬಟ್ ಇದನ್ನು ಯಾರು ಪ್ಲೇ ಮಾಡ್ಬೋದು, ಈ ಎರಡೂ ಥರ ಕ್ಯಾರೆಕ್ಟರ್ನ ಯಾರು ಥರ ಪ್ರಕಾಶನ ನನಗೆ ಇದಾಗಿದ್ದು. ಅವ್ರು ಎರಡು ಸೂಪರಾಗಿ ಪ್ಲೇ ಮಾಡೋದು. ಲಾಸ್ಟ್ ಎಂಡಲ್ಲಿ ಎಮೋಷ್ನಲ್ ಎಲ್ಲ ನನಗೆ ನಿಜ ಬೇಜಾರಾಗ್ಬಿಡ್ತು. ಅಂದರೆ ಅಷ್ಟೊಂದು ಇದು ಮಾಡುವಾಗ ಅಂದರೆ ಚೆನ್ನಾಗಿತ್ತು. ಅದು ಅವ್ರ ಹತ್ರ ಅದು ಮಾಡ್ಬೋದು. ನನಗೆ ಅದಕ್ಕೆ ಅವರು ಇದಾಯಿತು, ಓಕೆ ಇವರು ಮಾಡ್ಬೋದು ಅಂತ. ಬಟ್ ಅದಕ್ಕೆ ಅವರು ಅದು ಇನ್ನೊಮ್ಮೆ ಇಲ್ಲಿ ಸರ್ ಅವರು ಅದಲ್ಲ ಬೇರೆ ಒಳ್ಳೊಳ್ಳೆ ಪಾತ್ರ ಎಲ್ಲ ಮಾಡ್ತಾರೆ. ಅಲ್ಲ ಅದು ಈಗ ನಾನಂದಲ್ಲ, ಅದು ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸುಮ್ಮನೆ ಅವರಿಗೆ. ಬಟ್ ಇದರಲ್ಲಿ ಜಾಲಿ ಅವರಿಗೆ ಎಲ್ಲ ಪಾತ್ರಗಳು ಇಷ್ಟ. ಸರ್ ಅದೇ ಈಗ ನಾನು ಇವಾಗ ಈ ಥರ ಸಬ್ಜೆಕ್ಟ್ನ ಈಗ ಅಟ್ ಪ್ರೆಸೆಂಟ್ ಚೂಸ್ ಮಾಡಿದ್ದು ಯಾಕೆಂದರೆ ಕಾಶಿನಾಥ್ ಸರ್ ಅವ್ರು ಮಾಡಿದಾಗ ಯಾರೂ ಟಚ್ ಮಾಡ್ತಿರ್ಲಿಲ್ಲ, ಯಾರೂ ಓಪನ್ ಆಗಿ ಆ ವಿಷಯನ ಮಾತಾಡ್ತಾನೆ ಇರಲಿಲ್ಲ 4 ಜನದ ಮುಂದೆ. ಇದನ್ನು ನಾನು ಸಿನಿಮಾ ಮಾಡಿ ತೋರಿಸ್ಬೇಕು ಅಂತ ಅವ್ರು ಮಾಡಿದ್ದು. ಬಟ್ ಈಗ ಅಟ್ ಪ್ರೆಸೆಂಟು ಸಿಕ್ಕಾಪಟ್ಟೆ ವೆಬ್ ಸೀರೀಸ್ಗಳು ಬರ್ತವೆ, ಅದೇ ಟಾಪಿಕ್ ಬಗ್ಗೆ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ, ಓಪನ್ ಆಗೇನೆ ಮಾತಾಡ್ತಾರೆ. ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು ಯಾರೋ ಒಬ್ರು ಈ ಥರ ಮಾತಾಡ್ತಾರೆ. ನಿಮಗೆ ಈ ಟೈಮಲ್ಲಿ ಈ ಥರದ್ದು ಒಂದು ಸಬ್ಜೆಕ್ಟ್ ಎತ್ಕೊಬೇಕಂತ ಅನಿಸಿದ್ದು ಯಾಕೆ? ಇಲ್ಲ, ನನಗೆ ಒಂದು ಲೈನ್ ಇತ್ತು ಸರ್, ಒಂದು ಕತೆ ಇತ್ತು. ಬಟ್ ನನಗೆ ಇದನ್ನು ಜನ ಈಗ ಫಸ್ಟ್ ನನಗೆ ಅಂತ ಇದನ್ನು ತಗೊಳ್ಳಿ, ಈ ಥರ ಸಬ್ಜೆಕ್ಟ್ ಎಲ್ಲ ತಗೊಳ್ಳಲ್ಲ ಆ ಥರ ಅಂತ ಇತ್ತು. ಮತ್ತು ನಾವು ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡುವಾಗ ನಾವು ಈ ಕಥೆನ ಯಾಕೆ ತಗೊಳ್ಳಲ್ಲ, ಆ ರೀತಿ ತಗೊಂಡು ಹೋಗೋಣ ಅಂತ ಇತ್ತು. ಬಟ್ ಇವಾಗ ನಮ್ಗೆ ಯಾವ ಕತೆ ಇಷ್ಟ ಆಗುತ್ತೆ ಅದನ್ನು ಇದು ಪ್ಲೇ ಮಾಡಿದೆ. ಈಗ ನಾನು ಈಗ ಆ್ಯಕ್ಚುಲಿ ಈ ಟೈಮಲ್ಲಿ ಇದೇ ಕತೆ ಓಡುತ್ತೆ, ಈ ಟೈಮಲ್ಲಿ ಈ ಥರ ನಾನು ಯಾವತ್ತೂ ಡಿಸೈಡ್ ಮಾಡಿಲ್ಲ. ಇದಕ್ಕೆ ಮುಂಚೆ ತುಳು ಸಿನಿಮಾ ಕೂಡ ಮಾಡುವಾಗ ನನಗೆ ಯಾವುದು ಲೈಕ್ ಆಗುತ್ತೆ ಅದು ನಾನು ಮಾಡ್ತೀನಿ. ಬಟ್ ಇವಾಗ ನನ್ನ ಫ್ರೆಂಡ್ಸೇ ಅಂತಾರೆ, ನೀವು ಸಿನಿಮಾದಲ್ಲಿ ನಾರ್ಮಲಾಗಿ ಬೇರೆ ಥರ, ಸಿನಿಮಾ ಬಿಟ್ಟು ಜನ ತುಂಬ ಮುಂದೆ ಇದ್ದಾರೆ, ಬೇರೆ ರೀತಿಯೇ ಡೈಲಾಗ್, ಬೇರೆ ರೀತಿಯೇ ವಿಷಯ ನಡೀತಿದೆ. ಬಟ್ ಸಿನಿಮಾ ಅಂತ ಬಂದಾಗ ಇಲ್ಲ ಇಷ್ಟೇ ಎಲ್ಲ ಇರಬೇಕು, ಇದಿಷ್ಟು ಬಿಟ್ಟು ಮಾಡಬಾರ್ದು ಅಂತಿರುತ್ತೆ. ಬಟ್ ನಾವು ಅದನ್ನು ಅಷ್ಟೆಲ್ಲ ಕಟ್ ಮಾಡು, ಒಂದಿಷ್ಟು ಇರಲಿ ಅಂತ ಇದು ಮಾಡಿದ್ವಿ. ಬಟ್ ನನಗೆ ಇವಾಗ ಟ್ರೆಂಡ್ ಜನರಿಗೆ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲ ನೋಡಿರ್ತಾರೆ ವೆಬ್ ಸೀರೀಸ್ ಆ ಥರ ಎಲ್ಲ ಫ್ಯಾಮಿಲಿ ಮನೇಲೇ ಕೂತ್ಕೊಂಡು ನೋಡ್ತಾರೆ, ಯಾರು ಮೊಬೈಲ್ ಅಂತಲ್ಲ, ನೆಟ್ಫ್ಲಿಕ್ಸ್ ಹಾಕೊಂಡು ಮೊಬೈಲೇ ಟಿ ವಿಲೇ ನೋಡ್ತಾರೆ. ಬಟ್ ನೋಡ್ಬೋದು ಅನಿಸ್ಬಿಡ್ತೀವಿ ನನಗೆ. ಬಟ್ ಈ ಸಿನಿಮಾದ ನಾವು ಜಾಸ್ತಿ ಅಂದರೆ ಥಿಯೇಟ್ರ್ ಅಂತ ಬಂದಾಗ ನಾವು ಅಷ್ಟೊಂದು ಯಾವುದು ಎಕ್ಸ್ಪೋಸ್ ಆಗಲಿ ಡಬಲ್ ಯಾವ್ದು ತಂದೇ ಇಲ್ಲ. ಅಂದರೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನಮ್ಮ ಕತೆ ಏನಿದೆ ಅದು ಅರ್ಥ ಆಗಬೇಕು ಅಷ್ಟೇ ಜನರಿಗೆ. ನಾವು ಅದರಲ್ಲಿ ದೊಡ್ಡ ಎಕ್ಸ್ಪೋಸ್ ಇಟ್ಕೊಂಡು ಡಬಲ್ ಮೀನಿಂಗ್ ಹಾಕ್ಕೊಂಡು ಆಡಿಯನ್ಸ್ ಬರ್ತಾರೆ ಆ ಥರ ಎಲ್ಲ ಯಾವತ್ತೂ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ, ಫ್ಯಾಮಿಲಿ ನೋಡ್ಬೇಕಂತ ಮಾಡಿದ್ದು. ಅದಕ್ಕೆ ಚೆನ್ನಾಗಿ ಅನಿಸ್ತು ನನ್ನ ಲೈನು, ಅದಕ್ಕೆ ನಾನು ಮಾಡಿದೆ. ಅದೇ ನೋಡಿದಾಗ ಒಂದು ಪ್ಯೂರಿಟಿ ಕಾಣುತ್ತೆ ಸರ್. ನೀವು ಒಂದು ಒಳ್ಳೆ ವಿಷಯನ ಹೇಳೋದು, ಒಳ್ಳೆ ರೀತಿ ಹೇಳಿದಿರ ಅನ್ನೋದು ಅದೊಂದು ಪ್ಯೂರಿಟಿ ಕಾಣುತ್ತೆ ನಿಮ್ಮ ಟ್ರೈಲರಲ್ಲೆಲ್ಲ. ಅದೇ ತುಂಬ ಆರ್ಟಿಸ್ಟ್ ಕೂಡ ಇಲ್ಲ ಇದರಲ್ಲಿ. ಎಷ್ಟು ಆರ್ಟಿಸ್ಟ್ ಬೇಕು, ನಾನು ಏನು ಕತೆ ಇದೆ ಅದು ಜನರಿಗೆ ಯಾವ ರೀತಿ ಅರ್ಥ ಆಗಬೇಕು ಅಷ್ಟೇ ನೀಟಾಗಿ ಇದು ಪ್ಲ್ಯಾನ್ ಮಾಡ್ಕೊಂಡೇ ಮಾಡಿರೋದು. ಮತ್ತು ನನಗೆ ಮೇಜರಾಗಿ ಪ್ರಕಾಶನ ಮತ್ತು ಇವರು ಮೇಜರಾಗಿ ಎಂಡ ನೋಡ್ಬೇಕಂದ್ರೆ ಅವರ ಕಥೆನ ಇವರು ಅಂತಿರ್ತಾರೆ ಅಷ್ಟೇ ಸಿನಿಮಾದಲ್ಲಿ. ಅವ್ರು ಏನು ಲೈಫಲ್ಲಿ ಆಗಿದೆ, ಈಗ ನಮ್ಮ ಲೈಫಲ್ಲಿ ಒಬ್ಬರು ಆರ್ಟಿಸ್ಟ್ ಒಂದು ಕ್ಯಾರೆಕ್ಟರ್ ಬಂದಿದ್ರೆ ನಾವು ಅವ್ರ ಬಗ್ಗೆ ಯಾವ ಥರ ಮಾತಾಡ್ಬೋದು, ಅವ್ರ ಲೈಫ್ ಸ್ಟೈಲ್ನ ಇವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಆ ಥರ ಇರುತ್ತೆ. ಬಟ್ ಮೇಜರಾಗಿ ಎಲ್ಲ ಕ್ಯಾರೆಕ್ಟರ್ನ ಅವರು ತುಂಬ ಚೆನ್ನಾಗಿ ಮಾಡಿದರೆ, ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ ಅಂತ. ಸರ್ ಇದು ಎಕ್ಸ್ ಆ್ಯಂಡ್ ವೈ ಎಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ನೀವು, ಪಾತ್ರ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಟ್ರೈಲರೆಲ್ಲ ನೋಡಿದಾಗ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ನಂದು ಒಬ್ಬ ಮೇಜರಾಗಿ ನಿಮ್ಮದೇ ಅಂತ ಅನಿಸ್ತಾ ಇದೆ. ಆ ಹುಡುಗನ ಲೈಫು, ಅವನ ಒಳಗಡೆ ಇರೋ ಆಸೆಗಳು. ಅದೇ ಬಟ್ ನಾನು ಪ್ರಕಾಶ್ ಸರ್ ಇಬ್ಬರು ಮೇಜರಾಗಿ ಬರೋದು. ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಬ್ಬ ಯಂಗ್ಸ್ಟರ್, ಆ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋ ಒಂದು ಏನು ಸ್ಪಾರ್ಕ್ ಬಗ್ಗೆ ಕನ್ಫ್ಯೂಷನ್ ಇರುತ್ತಲ್ಲ, ಒಳಗಡೆ ಇರುತ್ತೆ ಆಸೆ, ಬಟ್ ಅದು ಹೇಗೆ ಏನು ಮಾಡಬೇಕಂತ ಗೊತ್ತಿರಲ್ಲ. ಅದು ಆ ಕನ್ಫ್ಯೂಷನಲ್ಲಿದ್ದಾಗ ಆ ಕನ್ಫ್ಯೂಷನ್ಗೆ ದಾರಿ ಕೊಡೋಕ್ಕೆ ಇವ್ರು ಬರ್ತಾರೆ.
ಇವ್ರು ಹೇಳ್ಕೊಡ್ತಾರೆ, ಈಗ ಹೋದರೆ ವರ್ಕ್ ಆಗತ್ತೆ. ಆಮೇಲೆ ಕೆಲವೊಂದು ತಪ್ಪುಗಳು ಮಾಡ್ತೀವಿ. ಆಮೇಲೆ ಯಾವ ಥರ ಲೈಫಲ್ಲಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಆ ವಿಷಯಗಳೆಲ್ಲ ಏನೂ ಇಂಪಾರ್ಟೆನ್ಸ್ ಅಲ್ಲ. ನಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ಒಂದು ರಿಯಲೈಸೇಷನ್ ಆಗೋದು, ಅದೇ ನನ್ನ ಕ್ಯಾರೆಕ್ಟ್ರದು ಆರ್ಕು. ಸೊ ಅದರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬಂದಾಗ ಯಾವ ಥರ ನಾನು ಇನ್ಫ್ಲುಯೆನ್ಸ್ ಆಗ್ತೀನಿ, ನನ್ನಿಂದ ಬೇರೆಯವ್ರಿಗೆ ಏನೇನಾಗುತ್ತೆ, ಆಮೇಲೆ ಅವ್ರ ಕತೆ, ಅವ್ರ ಲೈಫು, ಸೊ ಆ ಥರ ಒಂದು ಹೋಗುವಂಥ ಕ್ಯಾರೆಕ್ಟ್ರು. ಸೊ ಫೋಟೋಗ್ರಾಫರ್ ಮಾಡಿದ್ರು, ಅವರು ನನ್ನ ಗುರುಗಳು. ಇವರು ಫೋಟೋಗ್ರಾಫರ್ ಅಲ್ಲ, ಹಾಂ, ಇವರು ಫೋಟೋಗ್ರಾಫರ್ ಆಗಿದ್ದು ನನ್ನ ಆದ್ರೆ ಫೋಟೋಗ್ರಾಫರ್ ಆಗ್ಬೇಕು. ಬಿಕಾಸ್ ಒಂದೇ ರೀಸನ್, ಫೋಟೋಗ್ರಾಫರ್ ಅಂದ್ರೆ ಹುಡುಗಿಯನ್ನ ಮುಟ್ಬೋದು. ಅದಕ್ಕೆ ಫೋಟೋಗ್ರಾಫರ್ ಆಗೋದು. ಸೊ ಆ ಥರ ಒಂದು ಕಾಮಿಡಿ ಫನ್ ಕ್ಯಾರೆಕ್ಟ್ರು ತುಂಬ. ಅಂದರೆ ಈಗ ನೀವು ಎಕ್ಸೆನ್ ಹೇಳಿದ್ರೆ ಅದು ಬೇರೆನೇ ಫಿಕ್ಷನ್ ಕ್ಯಾರೆಕ್ಟರ್, ಇದು ರಿಯಲ್ ಲೈಫ್ ಎಲ್ರಿಗೆ ಎಕ್ಸ್ಪೀರಿಯನ್ಸ್ ಆಗುವಂಥ ವಿಷಯಗಳು. ನಾಚಿಕೆ ಇರುತ್ತೆ, ತುಂಬಾ ನಾಚಿಕೆ ಸ್ವಭಾವದವರಿಗೆ. ಯಾವ ಥರ ಈಗ ತುಂಬಾ ಪೋಲಿ ಹುಡುಗರು ಅವರೇ ಏನಾದ್ರು ಮಾಡ್ತಾರೆ, ಏನಾದ್ರು ಮಾಡ್ಕೋಬಹುದು. ಬಟ್ ತುಂಬಾ ನಾಚಿಕೆ ಸ್ವಭಾವದವರು ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಯಾರಾದ್ರೂ ಬಿದ್ದರೆ ಚೆನ್ನಾಗಿರುತ್ತಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಅವರು. ಸೊ ಅದಕ್ಕೆ ನಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಅದಕ್ಕೆ ಅವ್ರು ರೆಡಿ ಆಗ್ತಾ ಇರ್ತಾರೆ. ಅದರಲ್ಲೂ ಭಯ ಇದೆ, ಬಟ್ ಅಲ್ಲಿ ಎಡವಟ್ಟುಗಳು ಆಗ್ತಾ ಇರುತ್ತೆ ಅದ್ರ ಜೊತೆಗೆ. ಅವ್ರು ನಾನ್ ವೆಜ್ ಹೇಳ್ಕೊಡ್ತಾರೆ ನನಗೆ, ಬಟ್ ನಾನು ವೆಜ್ ಆಗಿರ್ತೀನಿ. ಸರ್ ಆಫ್ಟರ್ ಕಾಂತಾರ, ಈ ಕಾಂತಾರ 2 ಹೆಂಗ್ ನಡೀತಿದೆ ಸರ್? ತುಂಬಾ ಅವಕಾಶಗಳು ಬರ್ತಾ ಇದೆ ಅನ್ಸುತ್ತೆ ನಿಮ್ಗೆ? ತುಂಬಾ ಇದೆ. ನಿಜ ಹೇಳ್ಬೇಕಂದ್ರೆ ಮಾಡಿರೋ ಸಿನಿಮಾಗಿಂತ ಬಿಟ್ಟಿರೋದು ಜಾಸ್ತಿ ಆಗಿದೆ ಈಗ. ಸೊ ಹಂಗೆ ಮ್ಯಾಚ್ ಮಾಡಕ್ ಆಗ್ತಿಲ್ಲ. ಸೊ ಅದು ತುಂಬಾ ಖುಷಿ ಇದೆ. ಒಂದು ಸಿನಿಮಾ ಹಿಟ್ ಆದ್ರೆ ಒಬ್ಬ ಕಲಾವಿದನಿಗೆ ಅದಕ್ಕೆ ದೊಡ್ಡದೇ ಯಾವುದಿಲ್ಲ. ಒಂದು ಸಿನಿಮಾ ಹಿಟ್ ಆದ್ರೆ ಒಂದು 4-5 ವರ್ಷ ಮತ್ತೆ ಬದುಕಬಹುದು, ಅವನ ಜರ್ನಿ ಮುಂದುವರಿಯುತ್ತೆ. ಸೊ ಆ ಥರ ಆಗಿದೆ. ಒಂದು ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ. ಅದಕ್ಕಿಂತ ಜಾಸ್ತಿ ಬರವಣಿಗೆಗೆ ಜಾಸ್ತಿ ಕರೀತಾ ಇರ್ತಾರೆ. ಬಟ್ ನನಗೆ ನಾನೇ ಏನು ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಒಂದು 2 ದಿನ 3 ದಿನ ಹೋಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಆ ಥರ ಮಾಡ್ತೀನಿ. ಸೊ ಚೆನ್ನಾಗಾಗ್ತಿದೆ. ಅದಾದ್ಮೇಲೆ ನೀವು ಸಿಕ್ಕೇ ಇಲ್ಲ ಸರ್ ಮಾತಾಡ್ಸೋಕ್ಕೆ. ಅದು ರಥದ್ದು ಸೀಕ್ವೆನ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿ ನೀವೂ ಇರ್ತೀರಾ. ಸೊ ಅದ್ರ ಬಗ್ಗೆ ನಾವು ತುಂಬಾ ಜನ ಮಾತಾಡ್ಸಿದ್ವಿ. ಅದ್ರೊಳಗೆ ನೀವು ಇದ್ದಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಅದೆಲ್ಲ ಆ ಟೈಮಲ್ಲಿ? ಕಷ್ಟ ಅನ್ನೋದಕ್ಕಿಂತಲೂ ನಿಜವಾಗ್ಲೂ ಕಷ್ಟ ಇಲ್ಲ ಅಂತ, ತುಂಬಾ ಕಷ್ಟಪಟ್ಟ ಮಾಡಿರೋ ಸೀನ್. ಅದು ಕಷ್ಟ ಅನ್ನೋದಕ್ಕಿಂತ ನಾವು ಈ ತರ ಎಲ್ಲ ಮಾಡ್ತಿದ್ವಿ ಅನ್ನೋ ಒಂದು ಇದಿತ್ತು, ಖುಷಿ ಇತ್ತು. ಆ ಸೀಕ್ವೆನ್ಸ್ ಎಲ್ಲ ಹಾರ್ನೆಸ್ ಹಾಕೊಂಡು ಎಲ್ಲ ಸಿಕ್ಕಿಸ್ಕೊಂಡು ಲೊಕೇಶನ್, ಆಕ್ಚುಲಿ ಅದು ಶೀಟ್ ಮಾಡೋದು ಲೊಕೇಶನ್ ಹೆಂಗಿದೆ, ಲೊಕೇಶನ್ ಇರಿದೆ ಹಿಂಗೆ, ರಥ ಬರೋ ಲೊಕೇಶನ್ ಇದೆ ಹಿಂಗೆ. ಸೊ ಅದನ್ನಷ್ಟು ಅದ್ರೊಳಗೆ ಆ ಸ್ಟಂಟ್ ಅವರು ಮಾಡಿಸಿದ ಅಜಮಾಸ್ಟ್ ಮಾಡಿಸಿರೋದೇ ಒಂದು ಬೇರೆ ರೀತಿ. ಅದ್ರೊಳಗೆ ಜೀಪ್ ಚೇಸ, ಅದ್ರ ಮೇಲೆ ರಥ ಕೂರಿಸಿ ಅದ್ರೊಳಗೆ ಒಬ್ಬ ಡ್ರೈವರ್ ಫಿಕ್ಸ್ ಮಾಡಿ ಅವನಿಗೆ ಒಂದು ಇಷ್ಟು ಚಿಕ್ಕ ತೂತು ಅದನ್ನು ಕ್ಯಾರಿ ಮಾಡ್ಕೊಂಡು ಡ್ರೈವ್ ಮಾಡಬೇಕು. ಅದು ದೊಡ್ಡ ಸರ್ಕಸ್ ಅದು. ಅದೊಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಇನ್ನು ಆ ಥರ ಸಿಗುತ್ತೆ ಅಲ್ಲ ಗೊತ್ತಿಲ್ಲ, ಬಟ್ ತುಂಬಾ ಬೇರೆ ಥರ ಎಕ್ಸ್ಪೀರಿಯನ್ಸ್. ಸರ್ ನಿಮ್ಗೆ ಅದು ಇದು ಎಷ್ಟನೇ ಸಿನಿಮಾ ಸರ್ ನಿಮಗೆ? ಇದು 5ನೇ ಸಿನಿಮಾ. 5ನೇ ಸಿನಿಮಾ. ಎಲ್ಲ ಸಿನಿಮಾನು ತುಳುನಲ್ಲೇ ಮಾಡಿದ್ದೀರಾ? ಹೌದೌದು, ಇದಕ್ಕೆ 4 ಸಿನಿಮಾ ಮಾಡಿ ರಿಲೀಸ್ ಆಗಿದೆ. ಒಂದು ಈಗ ನಡೀತಾ ಇದೆ. 4 ಸಿನಿಮಾ ರಿಲೀಸ್ ಆಗಿದೆ. ಅಮೀರ್ ಪೊಲೀಸ ಇಂಗ್ಲಿಷ್ 4 ಅದಾದ್ರೆ 6ನೇ ಸಿನಿಮಾ ಇದು. ಅಂದರೆ 6ನೇದು ಮಾಡ್ತಾ ಶೂಟ್ ಆಗಿದೆ, ಇದು ರೆಡಿ ಆಗ್ತಿದೆ ಅಷ್ಟೇ. ಇದು 5ನೇ ಸಿನಿಮಾ. ಯಾಕಂದ್ರೆ ಕನ್ನಡಕ್ಕೆ ರಿಲೀಸ್ ಆಗ್ತಾರ ಫಸ್ಟ್ ಸಿನಿಮಾ? ಕನ್ನಡಕ್ಕೆ ಫಸ್ಟ್ ಟೈಮ್ ಸರ್. ಕನ್ನಡಕ್ಕೆ ನಾನು ಫಸ್ಟ್ ಟೈಮ್, ಇವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅದೇ ನಿಮ್ಗೆ ಹೆಂಗಿದೆ ಸರ್ ಫೀಲಿಂಗು? ಅಂದರೆ ತುಳುವಲ್ಲಿ ಮಾಡ್ತಾ ಇದ್ರಿ, ಈಗ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ? ಸರ್ ನಾನು ಕನ್ನಡ ತುಳು ಅಂತ ಯಾವತ್ತೂ ನಾನು ಸಪ್ರೇಟ್ ಮಾಡೇ ಇಲ್ಲ. ನನಗೆ ಇಷ್ಟ ಕಾಮಿಡಿ, ನಾನು ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ಕಾಮಿಡಿ. ಬಟ್ ಕನ್ನಡ ಬಂದಾಗ ಇಲ್ಲಿ ಸ್ವಲ್ಪ ಆಡಿಯನ್ಸ್ ತುಂಬ ಜಾಸ್ತಿ ಇದ್ದಾರೆ. ಬಟ್ ನನಗೆ ಅಂದರೆ ನನ್ನ ಫ್ರೆಂಡ್ಸೇ ತುಂಬ ಜನ ಇದ್ದಾರೆ. ಈಗ ಬ್ಯಾಂಗ್ಳೂರಾಗಲಿ, ಮೈಸೂರು, ಮಂಡ್ಯ ಈ ಕಡೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ, ಹಾಸನ ಈ ಥರ ಎಲ್ಲ. ಅವ್ರು ಅಂತಿದ್ರು, ನೀನು ಸಿನಿಮಾ ನಮ್ಗೆ ನೋಡೋಕ್ಕಾಗಲ್ಲ ಅಂತಾರೆ. ಅದೇ ಮಂಗ್ಳೂರು ಕಡೆನೇ ರಿಲೀಸ್ ಆಗ್ತಿದೆ, ಅದಕ್ಕೆ ಸರಿ ಎಲ್ಲರೂ ಒಂದ್ಸಲ ನೋಡಲಿ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ನಡ ಮಾಡಿದ್ವಿ. ನೋಡ್ಬೇಕು ಇವಾಗ ಸರ್ ಹೇಗೆ ಏನಂತ. ಬಟ್ ನನಗೆ ಅಂತೂ ಕಾಮಿಡಿ ಇಷ್ಟ, ನಾನು ಮಂಗ್ಳೂರು ಕಡೆಯಲ್ಲ ಕಾಮಿಡಿ ಇಷ್ಟ. ಕನ್ನಡ ಬಂದು ನಾನು ಕಾಮಿಡಿಯ ಸಿನಿಮಾನೇ ಮಾಡೋದು. ಕಾಮಿಡಿ ಇಷ್ಟ, ಅದೇ ಕಾಮಿಡಿ. ಓಕೆ. ಬೇರೆ ಜನರಿಗೆ ಹೋಗೋದೇ ಬೇರೆ ಸದ್ಯದಲ್ಲಿ ಅದನ್ನೇ, ಯಾಕೆ ನನಗೆ ಇಷ್ಟ ಅದೇ ಸರ್. ನನಗೆ ಫೈಟ್ ಇದೆಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಕತೆ ಮಾಡಬೇಕು, ಅದ್ರ ಜೊತೆ ಒಂದು ಕಾಮಿಡಿ ಮಾಡಬೇಕು. ನನಗೆ ಥಿಯೇಟ್ರಲ್ಲಿ ಎಲ್ಲರೂ ನಗಬೇಕು ಸರ್, ನನಗೆ ಅದು ತುಂಬ ಖುಷಿ ಇದೆ ನೋಡೋದು. ನಾವು ಮಂಗಳೂರಲ್ಲಿ ರಿಲೀಸ್ ಆದಾಗ ಎಲ್ಲ ಒಂದು 350-400 ಜನ ಕೂತ್ಕೊಂಡು ಒಂದು ಸಲ ನಗ್ತಿದ್ದಾರೆ ಅಂದಾಗ
ಖುಷಿ ಆಗುತ್ತೆ. ಅದಕ್ಕೆ ನಾನು ಕಾಮಿಡಿ. ಅದೇ ಆಫ್ಟರ್ ಸೂಪರ್ಸು ಇನ್ನೂ ನಂಬಿಕೆ ಜಾಸ್ತಿ ಐತೆ ಸರ್, ಕಾಮಿಡಿ ಸಿನಿಮಾಗಳು ಇನ್ನೂ ಓಡುತ್ತೆ ಅಂತ ಕನ್ನಡದಲ್ಲಿ ಎಸ್ಪೆಷಲಿ. ಹಾಂ, ಸೂಪರ್ ಅಲ್ವಾ ಸರ್ ಅದು. ನೋಡಿ ಪ್ರಕಾಶನ್ ಇದ್ದಾರೆ, ಮತ್ತು ಅಲ್ಲಿ ಅದರ ಡೈರೆಕ್ಟರ್ ಆಗಲಿ ಅದ್ರಲ್ಲಿ ಮಾಡಿ ಎಲ್ಲರೂ ನಮ್ಮವರೇ. ಅದು ನಮ್ಮ ಕಡೆ ಕತೆ ಅಂದರೆ ನಾವು ನಮಗೆ ಅಂದ್ರೆ ತುಂಬ ಎಂಜಾಯ್ ಮಾಡಿದ್ವಿ ಆ ಸಿನಿಮಾ. ಈಗ ನಮ್ಗೆ ಗೊತ್ತಿದೆ ಆ ಕಡೆ ಎಲ್ಲ ಯಾವ ಥರ ನಡೀತದೆ ಅಂತ. ಬಟ್ ಅದರಲ್ಲಿ ಎಲ್ಲ ಕ್ಯಾರೆಕ್ಟ್ರು ಪಾತ್ರಗಳ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಆ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ ಇವಾಗಲೂ ತುಂಬ ಸಿನಿಮಾ ರೆಡಿ ಆಗ್ತಿದೆ. ಸೂಪರ್ ಅಂತ ಬಂದಾಗ ನಮಗೊಂದು ಧೈರ್ಯ ಇತ್ತು, ನಮಗೊಂದು ಧೈರ್ಯ ಅಲ್ವಾ, ಆ ಥರ ಒಂದು ಸಿನಿಮಾ ಮಾಡಿದ್ದಾರೆ ನೋಡಿ, ಎಷ್ಟು ಥರ ಚೆನ್ನಾಗಿದೆ. ಬಟ್ ವರ್ಕ್ ಕೂಡ ಆ ಥರನೇ ಮಾಡಬೇಕು, ಸುಮ್ಮನೆ ಕಾಮಿಡಿ ಅಂತೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, JP ತುಮಿನಾಡ್ ಅವರು. ತುಂಬ ಖುಷಿ ಇದೆ ನಮಗೆ. ಬಟ್ ನಮಗೊಂದು ಧೈರ್ಯ ಅಲ್ವಾ, ಆ ಥರ ಒಂದು ಸಿನಿಮಾ ಸಕ್ಸಸ್ ಆದ ಕನ್ನಡ ಮಂಗಳೂರು ಮಾತ್ರ ಎಲ್ಲ ಕಡೆ ತುಂಬ ಚೆನ್ನಾಗಿ ಓಡ್ತಿತ್ತು. ಆ ಟೈಮ್ ಎಲ್ಲರೂ ನೋಡ್ತಾರೆ, ನಮಗೊಂದು ಖುಷಿ ಈ ಥರ ಸಿನಿಮಾ ಮಾಡ್ಬೋದಂತ. ನೋಡಬೇಕು ಸರ್. ಮಂಗಳೂರು ಕಲಾವಿದರೆಲ್ಲ ತುಂಬ ಬ್ಯುಸಿ ಇದ್ದಾರೆ ಅನಿಸಿದ್ದಾರೆ ಈಗ ಸಿನಿಮಾಗಳಲ್ಲಿ. ಎಲ್ಲ ಬಿಸಿ ಇದ್ದಾರೆ. ಆಫ್ಟರ್ ಸೂಪರ್ ಶೋ ಅಂತೂ ಹೌದು, ಎಲ್ಲ ಬ್ಯುಸಿ ಇದ್ದಾರೆ. ಸರ್ ಲಾಸ್ಟ್ ಸಿನಿಮಾ ಅದೇ ಕತೆ ಕೈಲಾಸ ಅಂತ ನಾನು 6 ತಿಂಗಳು ವೆಯ್ಟ್ ಮಾಡಿದ್ದೀನಿ. ಯಾರು ನನಗೆ ಎಲ್ಲಿ ಅವರು ಇದ್ದಾರಾ ಇಲ್ಲ, ಅವರು ಆ ಸಿನಿಮಾ ನಾನಿಲ್ಲ ಸರ್ ಆ ಸಿನಿಮಾದಲ್ಲಿ. ಅಲ್ಲ, ಇವರಿರಲಿಲ್ಲ, ಇವರಿದ್ದು ಇನ್ನೂ ಆಗ್ತಿರ್ಲಿಲ್ಲ ನನಗೆ. ದೀಪಕನೇ ಇರಲಿಲ್ಲ, ತುಂಬ ಕಲಾವಿದರು ಇರಲಿಲ್ಲ. ಮತ್ತೆ ಬೇರೆಯವ್ರನ್ನ ಸ್ವಲ್ಪ ಇದು ಮಾಡ್ಕೊಂಡು ಮಾಡಿದ್ವಿ. ಸೊ ಅವರೆಲ್ಲ ತುಳು ಸಿನಿಮಾ ಮಾಡ್ತಿದ್ರೆ ಕನ್ನಡ ಸಿನಿಮಾದಲ್ಲಿ ಬಿಸಿ ಇದೆ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲಿ ಇದ್ದಾರೆ ಈಗ. ತುಳುನು ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಸೂಪರ್ ಶೋದಲ್ಲಿ ಮಾಡಿದಾರೆಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲಿ. ನಾವೇ ಒಂದು ಈಗ ಮಾಡ್ತಾ ಇದ್ವಿ ವಾದಿರಾಜ ಓಲಗಮಂಡಿಂದ. ಅದೇ ಒಂದು 36 ದಿನ ನಾವು ಜೊತೆಗೆ ಫುಲ್ ಟೀಮ್ ಕಂಟಿನ್ಯೂಸ್ ಇರುತ್ತೆ. ಗ್ಯಾಂಗ್ ಸಿನಿಮಾ ವಾದಿರಾಜ ಓಲಗಮಂಡಿ ಅಂತ. ಆ ಗ್ಯಾಂಗ್ಗೆ ಓಲಗಮಂಡಿದ ಗ್ಯಾಂಗ್ಗೆ ನಾವು. ಓಕೆ ಓಕೆ ಓಕೆ. ಅದು 2 ಭಾಷೆಯಲ್ಲಿ ಬರುತ್ತಾ? ಇಲ್ಲ, ಅದು ಕನ್ನಡ ಮಾತ್ರ. ಕನ್ನಡ ಮಂಗಳೂರು ಕನ್ನಡ. ಅಲ್ಲೆಲ್ಲ ಹೆಂಗಿದೆ ಸರ್ ನಿಮಗೆ? ಅಂದರೆ ಆಫ್ಟರ್ ಈ ಕಾಂತಾರ ಸಿನಿಮಾಗಳೆಲ್ಲ ಆದಮೇಲೆ ನಿಮ್ಮೂರಲ್ಲಿ ನಿಮಗೆ ಸಿಗ್ತಾ ಇರೋ ಹೆಸರು ಅದೆಲ್ಲ ಹೆಂಗಿದೆ ಆ್ಯಕ್ಚುಲಿ? ಚೆನ್ನಾಗಿದೆ. ಅಲ್ಲ, ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ನಾವು ಮೊದಲಿನ ನಾಟಕ ಮಾಡೋದ್ರಿಂದ ಅಲ್ಲಿಂದನೇ ಜನ ತಗೊಂಡಿರೋರು ಸಪೋರ್ಟ್ ಮಾಡ್ತಾ ಇದ್ರು. ನಾವು ಈ ಬಲೆ ತೆಗಿಪಾಲೆ ಅಂತ ಒಂದು ಇದು ಮಾಡ್ತಿದ್ವಿ ಲೋಕಲ್ ಚಾನಲ್ ನಮ್ಮ ಟಿವಿಯಲ್ಲಿ. ಸೊ ಅದರಿಂದನೇ ನಾವು ಸ್ವಲ್ಪ ಎಲ್ರಿಗೂ ಹತ್ರ. ಸೊ ದಿನ ಅದು 8 ಗಂಟೆಗೆ ಪ್ಲೇ ಆಗ್ತಿತ್ತು, ಡೈಲಿ 8 ಗಂಟೆಗೆ ಟಿವಿಲಿ ಅಲ್ಲಿ ಲೋಕಲ್ ಚಾನಲ್ ಅಲ್ಲಿ. ಸೊ ಅದಕ್ಕೆ ನಾವೆಲ್ಲ ಆ ಭಾಗದಲ್ಲಿ ನಾವೆಲ್ಲ ಸ್ವಲ್ಪ ಫೇಮಸ್. ನಮ್ದು ಮುಖ ಆಮೇಲೆ ಇದು ಮಜಾ ಭಾರತ ಬಂತಲ್ಲ, ಮಜಾ ಭಾರತ ಬಂದ್ಮೇಲೆ ಅಂತೂ ಇಡೀ ಕರ್ನಾಟಕದಲ್ಲಿ ಪರಿಚಯ ಆಯ್ತು ನಾಟಕ ಒಂದಷ್ಟು ಆರ್ಟಿಸ್ಟ್ಗಳು. ಸೊ ಆ ಪ್ರೀತಿ ಒಂದು ಹಂಗೆ ಇದೆ ಸರ್. ಸೊ ನಾವು ಅದನ್ನ ಹಂಗೆ ಇಟ್ಕೊಂಡಿದ್ವಿ ಈಗಲೂ. ಮೊದಲು ಹೇಗಿದ್ವಿ ಅದೇ ತರ ಇವುಗಳ ಪ್ರೀತಿಯ ಜನರ ಜೊತೆ ಇರೋದಾಗ್ಲಿ ಎಲ್ಲ ಅದೇ ಇಟ್ಕೊಂಡಿದ್ವಿ. ಸೊ ಅದಕ್ಕೆ ನಾವು ಅದರಲ್ಲಿ ಜಾಸ್ತಿ ತೃಪ್ತಿ ಇದೆ ಅನ್ಸುತ್ತೆ ನಮ್ಗೆ. ಎಷ್ಟೇ ಸಿನಿಮಾ ಏನೇ ಮಾಡಿದ್ರು ಜನ ಜೊತೆ ಇರುವಂತ ಒಂದು ಆ ಬಾಂಡಿಂಗ್ ಇದೆ, ಅದು ಮೊದಲು ಸಿಗ್ತಾ ಇತ್ತು, ಈಗ ಅದಕ್ಕಿಂತ ಜಾಸ್ತಿ ಸಿಗ್ತಾ ಇದೆ. ಆಕ್ಚುಲಿ ಜನನೇ ಸ್ವಲ್ಪ ಮೊದಲು ಇವರು ಮಾತಾಡ್ತಾರೆ ಭಯದಲ್ಲಿ ಇದು. ಬಟ್ ನಾವು ಅದನ್ನ ಇನ್ನೂ ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡು ಚೆನ್ನಾಗಿದ್ದೀವಿ. ಸೊ ಅದನ್ನು ತುಂಬಾ ಖುಷಿ ಆಗುತ್ತೆ. ಅಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದು ಸಿನಿಮಾ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂದು ಫಸ್ಟ್ ಡೇ ಆರ್ಟಿಸ್ಟ್ ಹೋಗಿ ನೋಡ್ತಾರೆ ಒಂದಷ್ಟು ನಮ್ಮ ಒಂದು ಸರ್ಕಲ್ ಇರುವಂತ ಜನರು. ಸೊ ಅದೊಂದು ಖುಷಿ ಇದೆ ಸರ್. ಇದು ಅಪ್ಪನೇ ಪ್ರೊಡ್ಯೂಸರ್ ಅಂದಾಗ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ನೋಡ್ತಾ ಇರ್ತಾರೆ. ನೀವು ಪ್ಯೂರ್ಲಿ ಕಂಟೆಂಟ್ ಸಿನಿಮಾ ಇದಕ್ಕೆಲ್ಲ ಇದು ಮಾಡಿರೋದು ಹೆಂಗೆ? ಅವರ ಅಪ್ಪ ಕೂಡ ಡೈರೆಕ್ಟ್ರೇ. ಹೌದಾ? ಅವ್ರು ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಸ್ವಲ್ಪ ಕಂಟೆಂಟ್ ಸಿನಿಮಾನೇ ಬೇಕು. ಅವರು ಫಸ್ಟ್ ಸಿನಿಮಾ ಅಲ್ಲ ಪ್ರೊಡ್ಯೂಸರ್, ಬೇರೆ ಮಾಡಿದ್ದಾರೆ. ಒಂದು ಸಿನಿಮಾ ಆಕ್ಚುಲಿ ಅದು ಶಾಲಿ ಸಿನಿಮಾ ಮಾಡಿದ್ರು. 500 days ಹೋಯ್ತು ಅದು. ಅದು ಮಂಗಳೂರು 500 ದಿನ ಓಡಿಸಿ 550 ಸಮಥಿಂಗ್ ಒಳಗೆ ಓಡಿತ್ತು ಸಿನಿಮಾ. ಆಫ್ಟರ್ ದಟ್ ದಬಕ್ ದ ಬಾಯ್ಸ್ ಡೈರೆಕ್ಷನ್ ಮಾಡಿದ್ದು. ದಬಕ್ ದ ಬಾಯ್ಸ್ ಅಂತ ಒಂದು ಸಿನಿಮಾ ಮಾಡಿದ್ರು. ಪ್ರೊಡ್ಯೂಸರ್ ತಮ್ಮ ಡೈರೆಕ್ಷನ್ ಅವರೇ ಮಾಡಿದ್ರು. ಚೆನ್ನಾಗಾಯ್ತು. ಅದ್ರಲ್ಲಿ ಆಲ್ಮೋಸ್ಟ್ ಬಟ್ ಅದು ನಾವೆಲ್ಲ ಇರಲಿಲ್ಲ. ಶಾಲಿಬೋಲಿ ಅಂದ್ರೆ ಆವಾಗೆಲ್ಲ ಮಂಗಳೂರೆಲ್ಲ ನಮ್ಮ ಇವರು ನವೀನ್ ಪಾಟೀಲ್ ಮತ್ತೆ ಅಳಿಲ್ ಗೋಲರ್ ಸರ್ ಮತ್ತೆ ಭೋಜರಾಜನ್ ಸರ್, ಕಾಪಿಗಡ್ ಸರ್, ಅದೊಂದು ಅವರದೊಂದು ಗ್ಯಾಂಗ್. ಅಂದ್ರೆ ಈಗ ನಮ್ದೊಂದು ಗ್ಯಾಂಗ್ ಇದೆ ಈಗ. ನಾನು ದೀಪಕಣ್ಣ, ಈ ಪುಷ್ಪಣ್ಣ, ಅದೇ ತರ ಅವ್ರದ್ದೊಂದು ಅವ್ರದ್ದು ಪೋಸ್ಟರ್ ಇಲ್ಲ ಅಂದ್ರೆ ಸಿನಿಮಾ ನೋಡಲ್ಲ. ಮಂಗಳೂರು ತುಳು ಸಿನಿಮಾ ಅವ್ರದ್ದು ಪೋಸ್ಟರ್ ಇಲ್ಲ ಅಂದ್ರೆ ಸಿನಿಮಾ ನೋಡಲ್ಲ. ಆ ತರ ಅಷ್ಟು ಕ್ರೇಜಿ. ಇವಾಗ್ಲು ಅವ್ರದ್ದೊಂದು 4 ಪೋಸ್ಟರ್ ಇದ್ರೆ ಮುಗಿತಾವ. ಇವರಿದ್ದಾರೆ ಈಗ ಗಮ್ಮತ್ತಿದೆ ಸಿನಿಮಾ. ಓಕೆ ಓಕೆ. ಇವತ್ತಿಗೂ 100 days ಓಡ್ತಾ ಇದಾವಲ್ಲ ತುಳು ಸಿನಿಮಾಗಳೆಲ್ಲ? ಇವಾಗ ರೀಸೆಂಟ್ಲಿ ಇದು ಜೈ ದಿವಸ ಆಯ್ತಾ ತುಳು ಸಿನಿಮಾ ನೋಡಿದಾರಲ್ಲಿ. ಅಂದ್ರೆ ತುಳು ಪ್ರೇಮಿಗಳು
ಅಂದ್ರೆ ನೋಡ್ತಾರೆ. ಸೇಮ್ ಸಿನಿಮಾ ಕನ್ನಡದಲ್ಲಿ ಮಾಡಿದ್ರು ನೋಡ್ತಾರೆ. ಗಮ್ಮತ್ತಿರ್ಬೇಕಷ್ಟೇ ಒಟ್ಟಿನಲ್ಲಿ. ಸಿನಿಮಾ ಚೆನ್ನಾಗಿದೆ. ಅದೇ ನಾನು ಆಗ್ಲೇ ಹೇಳಿದೆ, ಥ್ರೂಔಟ್ ಗಮ್ಮತ್ ನಗಾಡ್ಕೊಂಡಿದ್ರೆ ಖುಷಿ ಅವರಿಗೆ. ನಮ್ಮ ಡೈರೆಕ್ಟರ್ ಬೆಸ್ಟ್, ಫುಲ್ ಗಮ್ಮತ್ ಸಿನಿಮಾನೇ ಮಾಡ್ತಾರೆ. ಇನ್ನೊಂದು ಲಿಮಿಟೆಡ್ ಸ್ಕ್ರೀನ್ ರಿಲೀಸ್ ಆಗೋದ್ರಿಂದನೂ 100 days ಹೋಗುತ್ತೆ ಅಂತ ಅನ್ಸುತ್ತೆ. ಹೌದು ಹೌದು, ತುಂಬಾ ಕಡಿಮೆ ಸ್ಕ್ರೀನ್ಸ್ ಬಂದಿದೆ. ಬಟ್ ಇವಾಗ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಒಂದು 2 ವರ್ಷ ತುಂಬಾ ಜಾಸ್ತಿ ಆಗಿದೆ ಸ್ಕ್ರೀನ್ ಅಲ್ಲಿ. ಅಂದ್ರೆ ಈ ಬಿಗ್ ಸಿನಿಮಾಸ್ ಅಂತ ಒಂದು ಮೊದಲು ಮಂಗಳೂರಲ್ಲಿ ಮಾತ್ರ ಇದ್ದಿತ್ತು, ಇವಾಗ ಅದು ಎಲ್ಲ ಕಡೆ ಆಯ್ತು. ಆಲ್ಮೋಸ್ಟ್ ಪುತ್ತೂರು ಆಯ್ತು, ಸುರತ್ಕಲ್ ಆಯ್ತು, ಪಡುಬಿದ್ರೆ ಆಯ್ತು, ಮತ್ತೆ ದೇರ್ಲಕಟ್ಟೆ ಆಯ್ತು, ಮಣಿಪಾಲ್ ಆಯ್ತು, ಉಡುಪಿ ಆಯ್ತು. ಸೊ ಎಲ್ಲ ಕಡೆ ಆಯ್ತು ಬಿಗ್ ಸಿನಿಮಾಸ್. ಅವತ್ತೇ ತುಂಬಾ ಸುಮಾರು ಸ್ಕ್ರೀನ್ ಇದೆ. ಸೊ ಅದೊಂದು ತುಂಬಾ ಪ್ಲಸ್ ಈಗ ತುಳಸಿ ಲೆಕ್ಕ. ಮೊದಲು ಒಂದು ಇಷ್ಟೇ ಒಂದು ಮೇ ಬಿ ಒಂದು 10-12 ಅಷ್ಟೇ ಇತ್ತು ಥಿಯೇಟರ್ ಇದ್ದಿದ್ದು. ಸೊ ಈಗ ಈ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ತುಂಬಾ ಸಿಗ್ತಿದೆ. ಸಪೋಸ್ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಮುಗಿದು ಸರ್, ಎಲ್ಲ ಇದು ಪ್ಯಾಕ್ ಆಗುತ್ತೆ. ಸೊ ಅದೊಂದು ಪ್ಲಸ್. ಅಂದ್ರೆ ಬಜೆಟ್ ಕೂಡ ನಾವು ಒಂದು ಮಿನಿಮಮೈಸ್ ಮಾಡ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ, ರಿಕಾರ್ಡ್ ಮಾಡ್ಬೋದು. ಸರ್, ಇದು ಪ್ರೀಮಿಯರ್ ಶೋಸ್ ಆ ಥರದ್ದು ಮಾಡೋದಿದೆಯಾ ಈ ಸಿನಿಮಾ ಏನಾದ್ರು ಪ್ಲಾನ್? ಇಲ್ಲ, ಆ ಥರ ಎಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ ಸರ್. ಡೈರೆಕ್ಟ್ ರಿಲೀಸೇ ಅಂತ ಪ್ಲ್ಯಾನ್ ಮಾಡಿದ್ದು. ಏಕೆಂದರೆ ಪ್ರೀಮಿಯರ್ ಶೋಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದ್ದಲ್ಲ ಇತ್ತೀಚಿನ ಸಿನಿಮಾಗಳಲ್ಲಿ. ಆ್ಯಕ್ಚುಲಿ ಮಂಗಳೂರು ಸಿನಿಮಾಗಳಿಗೆ ಹೌದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅಲ್ಲ, ಮಂಗಳೂರು ಎಲ್ಲರೂ ಮಾಡ್ತಿದ್ದಾರೆ, ಬಟ್ ತುಂಬ ಬರ್ತಾನೆ ಇದೆ. ನಾವು ಮತ್ತೆ ಯಾಕೆ ಹಿಂಸೆ ಕೊಡೋಣ ಅಂತ ನಂಬಿಕೆ ನಮ್ಮ ಸಿನಿಮಾ ಚೆನ್ನಾಗಿದೆ. ಇವಾಗ ಹೆಂಗೆ ಅಂತ ಹೇಳಿದ್ರೆ, ಮೊದಲು ಪ್ರೀಮಿಯರ್ ಹೆಂಗೆ ಅಂತ ಹೇಳಿದ್ರೆ ಮೊದಲು ನಂಬರ್ನ ಕಳ್ಸ್ಕೊಂಡು ಸಿನಿಮಾ ತೋರಿಸ್ತೀವಿ ಆ ಥರ. ಬಟ್ ಇವಾಗ ಆಲ್ಮೋಸ್ಟ್ ಪ್ರೀಮಿಯರ್ ಎಲ್ಲ ಪೇಡ್ ಪ್ರೀಮಿಯರ್. ಹೌದು, ಇವಾಗ ವಿದೌಟ್ ಪೇ ಇಲ್ಲ, ಪೇಡ್ ಪ್ರೀಮಿಯರೇ ಮಾಡ್ತಾ ಇರೋದು. ಸೊ ಪೇಡ್ ಪ್ರೀಮಿಯರ್ ಅಂದೆಲ್ಲ ವಿ ಕ್ಯಾನ್ ಗೋ ಫಾರ್ ರಿಲೀಸ್. ನಮ್ಮ ಪ್ರೊಡ್ಯೂಸರ್ ಡಿಸೈಡ್ ಮಾಡಿ. ಸರ್, ಈ ಕತೆ ಹೇಳೋಕ್ಕೆ ಅಂದರೆ ಈ ಥರದೊಂದು ಕತೆ ಕನ್ವಿನ್ಸ್ ಮಾಡೋಕ್ಕೆ ಇವ್ರು ಆಲ್ರೆಡಿ ನಿಮ್ಮ ಪರಿಚಯದಿಂದ ಓಕೆ ಸರ್ ಎಲ್ಲ ಬೇರೆ ಕಲಾವಿದರಿಗೆ ಕನ್ವಿನ್ಸ್ ಮಾಡೋಕ್ಕೆ ಏನಾದರೂ ಕಷ್ಟ ಆಗಿದ್ದು ಅಥವಾ ಹೀರೋಯಿನ್ಸ್ಗಾಗಿರ್ಬೋದು ಕಷ್ಟ ಆಗಿದೆ, ಆ ಥರದ್ದು ಏನಾದರೂ ಇತ್ತಾ ಸಿಚುವೇಶನ್? ಹೌದು, ಈಗ ನಾವು ಹೀರೋಯಿನ್ಸ್ ಅಂದರೆ ಸಂಜನಾ ಬುರ್ಲಿ ಅವ್ರು ಮಾಡಿದ್ದು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಲ್ಲ ಮಾಡ್ತಿದ್ರು. ಫಸ್ಟ್ ನನಗೆ ಅವರು ಕೋಆರ್ಡಿನೇಟರ್ ಫಸ್ಟ್ ಹೇಳಿದೆ, ನನ್ನ ಕತೆ ಈ ಥರ ಇದೆ ಸರ್, ಬಟ್ ಈಗ ಅವ್ರಿಗೊಂದು ಸಲ ಆ ಥರ ಅನ್ನಿಸ್ಬೋದು ಏನು ಈ ಥರ ಸಬ್ಜೆಕ್ಟ್ ಇದೆ ಅಂತ. ಬಟ್ ನಾನು ಅದು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅವ್ರ ಹತ್ರ ಮಾತಾಡಿದ್ರು ಈ ಥರ ಸರಿ ಓಕೆ ಅಂತಂದರು. ಸರಿ ಬ್ಯಾಂಗ್ಳೂರು ಬಂದರು, ಕಾಫಿ ಶಾಪಿಗೆ ಬಂದರು. ಸರಿ ನಾನು ಡೈರೆಕ್ಟಾಗಿ ಸಬ್ಜೆಕ್ಟ್ ಇಲ್ಲ, ಈ ಥರ ಸಬ್ಜೆಕ್ಟ್ ಇದೆ, ಈ ಥರ ವಿಷಯ ಅಂತ. ಓಕೆ ಅಂದರು, ಮಾಡ್ತೀನಿ ಅಂತಂದರು. ಓಕೆ ಮಾಡಿದೆ. ಸೆನ್ಸರ್ ಎಲ್ಲ ಆಗಿದೆ ಸರ್? ಸೆನ್ಸರ್ ಆಗಿದೆ ಸರ್, UA ಸರ್ಟಿಫಿಕೇಟ್ ಸಿಕ್ಕಿದೆ. UA ಸಿಕ್ಕಿದೆ. ಹೌದು. ಅವರೆಲ್ಲ ಏನಂದ್ರು ಸರ್ ನೋಡಿ? ಅದು ಚೆನ್ನಾಗಿದೆ ಅಂತಂದರು. ಬಟ್ ಅವರು ಅಂದರು, ಅಂದರೆ ನಾನ್ ವೆಜ್ ಅಂದಾಗ ಅಂತಲೇ ಅಂದ್ಕೊಂಡಿದ್ವಿ, ಆ ಥರ ಇದಿತ್ತು ಅಂದರು. ಬಟ್ ಸಿನಿಮಾ ನೋಡಿದ ಮೇಲೆ UA ಅಂತಂದರು, ಇಲ್ಲ ಫ್ಯಾಮಿಲಿ ನೋಡ್ಬೋದು ಅಂತಂದರು. ಖುಷಿ ಆಯಿತು. ಟೈಟ್ಲು ಇಮಿಡಿಯೇಟಾಗಿ ಹೊಡೆದಿದ್ದ ಅಥವಾ ಟೈಮ್ ತೊಗೊಂಡು ಇಟ್ಟಿದ್ದ ಟೈಟ್ಲ್? ಸರ್, ಟೈಟ್ಲ್ ಏನಂದರೆ ನಾನು ಈ ಥರ ಸಬ್ಜೆಕ್ಟಿಗೆ ನನ್ನ ಫ್ರೆಂಡ್ಸ್ ಹತ್ರ ತುಂಬ ಜನ ಮಾತಾಡ್ತಿದ್ದೆ. ಅಂದರೆ ಈ ಥರ ಒಂದು ಸಬ್ಜೆಕ್ಟ್ ಇದೆ, ಇದಕ್ಕೊಂದು ನನಗೆ ನಾನ್ ವೆಜ್ ಟೈಟ್ಲ್ ಬೇಕು ಅಂತ. ಅಂದರೆ ಆ ಥರ ಸಬ್ಜೆಕ್ಟ್ ಯಾವ ಥರ ಟೈಟ್ಲ್ ಬೇಕಂತ ನಾನ್ ವೆಜ್ ಥರ ಒಂದು ಟೈಟ್ಲ್ ಹುಡುಕ್ತಾ ಇದ್ವಿ, ಮತ್ತು ಆ ಥರ ಏನಾದರೂ ಬೇಕು ಅಂತ. ಬಟ್ ಯಾವುದು ನಮ್ಗೆ ಇಷ್ಟ ಆಗಿಲ್ಲ. ಆಮೇಲೆ ಬೇಡ, ಮತ್ತು ನನಗಾಯಿತು ನಾನ್ ವೆಜ್ ಅಂತಲೇ ಇಟ್ಬಿಡೋಣ ಅಂತ. ನಾನ್ ವೆಜ್ ಅಂತ ನಾನ್ ವೆಜ್ಜು ಟೈಟ್ಲು, ಬಟ್ ಒಳಗಡೆ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತಾ ಅಥವಾ ಓನ್ಲಿ ನಾನ್ ವೆಜ್ ಇರುತ್ತೆ? ಸರ್, ಇದು ಒಂದು ಮೆಂಟಾಲಿಟಿಗೆ ಅಂತ ನಾನು ಸುಮ್ಮನೆ ಒಂದು ಸಿಂಬಲಿಕ್ ಆಗಿ ಇಟ್ಟಿದ್ದು. ಅಂದರೆ ಒಳ್ಳೆಯವರಂದರೆ ಅಂದರೆ ಅಂದರೆ ನಾವು ನೋಡೋ ದೃಷ್ಟಿ ಚೆನ್ನಾಗಿದ್ರೆ ಅದು ವೆಜ್, ಅದು ಕೆಟ್ಟದಾಗಿದ್ರೆ ನಾನ್ ವೆಜ್ ಇರ್ಬೋದು. ಜಸ್ಟ್ ಅದಕ್ಕೆ ಆ ಸಿನಿಮಾಕ್ಕೋಸ್ಕರ ಮಾತ್ರ ಇಟ್ಟಿರೋದು. ಮತ್ತೊಂದು ಒಂದು ಸನ್ನಿವೇಶ ಬರುತ್ತೆ, ಅಂದರೆ ಇವರೊಂದು ಹುಡುಗಿನ ಸೆಟ್ ಮಾಡಿರ್ತಾರೆ, ಲವ್ ಅಂತಲ್ಲ ಸೆಟ್ ಮಾಡಿರ್ತಾರೆ, ಕ್ಲೋಸ್ ಆಗಿರ್ತಾರೆ, ಲವ್ ಅಂತ ಗೊತ್ತಿಲ್ಲ. ಅಂದರೆ ಅವ್ರನ್ನ ಹೆಂಗೆ ಇದು ಮಾಡೋ, ಯಾವ ಥರ ಮಾತಾಡೋದು ಅಂತಂದಾಗ ಇವರಂತಾರೆ, ಅವ್ರು ಹೆಂಗೆ ಸೆಟ್ ಆಗ್ತಾರೆ ಅಂತಂದಾಗ ವೆಜ್ಜಾ ನಾನ್ ವೆಜ್ ಅಂತ ಕೇಳಂತಂತಾರೆ. ಅವ್ರು ಸುಮ್ಮನೆ ಅಂದಿರ್ತಾರೆ, ಬಟ್ ಇವರು ಹೋಗಿ ಕೇಳಿರ್ತಾರೆ, ಆ ಹುಡುಗಿ ನಾನ್ ವೆಜ್ ಅಂದ್ಬಿಡ್ತಾಳೆ. ಅದ್ರ ಆ ಥರ ಹೋಗುತ್ತೆ, ಅದಕ್ಕೆ ಆ ಥರ ಅಂತ. ಬಟ್ ವಿಷಯ ಬಂದ್ಬಿಟ್ಟು ಒಂದು ಸೆಕ್ಸ್ ಕಂಟೆಂಟೇ ಸರ್, ಆ ಥರ ಒಂದು ಸೆಕ್ಸ್ ಪಿಕ್ಚರ್ ಅಲ್ಲ. ಯಂಗ್ಸ್ಟರ್ಸ್ಗಿರೋ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಅದ್ರ ಮೇಲೆ, ಅದೇ ಸಿನಿಮಾದೊಂದು ಮೇನ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನೀವು ಜನರಿಗೆ ತಲುಪಿಸ್ಬೇಕು, ಖಂಡಿತ ಅವರು ಥಿಯೇಟ್ರಿಗೆ ಬರಬೇಕು. ಇಲ್ಲ, ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ನೀಟಾಗಿ ಹ್ಯಾಂಡಲ್ ಅಂದರೆ ತುಂಬ ದಿನ ಆಗಿತ್ತು ಈ ಥರದ್ದೊಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿರೋದು. ಹೌದೌದು. ತುಂಬ ಕಾಮಿಡಿನೂ ಇರುತ್ತೆ. ಕಾಮಿಡಿ ಇದೆ. ಕಾಮಿಡಿ ಇದೆ. ಹಾಂ,
ಸೂಪರ್ ಸರ್, ಸೂಪರ್. ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಿದ್ದೀವಿ. ಥ್ಯಾಂಕ್ ಯು ಸರ್.